ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೊಟ್ಟೆ ಕರಿ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತೇನೆ ನೋಡಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಟೊಮೆಟೊ 4 ಮೊಟ್ಟೆ, 2 ಮೆಣಸಿನ್ಕಾಯಿ, ಕೊತ್ತಂಬರಿ, ಮೆಣಸು, ಒಗ್ಗರಣೆಗೆ ಕರಿಬೇವು, ಸಣ್ಣಗೆ ಹೆಚ್ಚಿಟ್ಟುಕೊಂಡಂಥ ಒಂದು ಈರುಳ್ಳಿ, ಲವಂಗ, ಬೆಳ್ಳುಳ್ಳಿ ಮತ್ತು 3 ಈರುಳ್ಳಿ. 3 ಈರುಳ್ಳಿ ನಾನು ಚೆನ್ನಾಗಿ ಹುರಿದಿಟ್ಕೊಂಡಿದ್ದೇನೆ. ಇದನ್ನು ಹುರಿದಿಟ್ಕೊಂಡಂಥ ಈರುಳ್ಳಿಯನ್ನು ನಾನು ಮಿಕ್ಸರ್ಗೆ ಹಾಕ್ಕೊಳ್ತೇನೆ ನೋಡಿ. ನಾವು ಮಿಕ್ಸರ್ಗೆ ಹಾಕ್ಕೊಂಡು ಬಂದಿದ್ದೇನೆ. ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಇವಾಗ. ನೋಡಿ, ಗ್ಯಾಸ್ ಆನ್ ಮಾಡಿಕೊಳ್ಳೋಣ. ಈಗ ಪಾತ್ರೆ ಇಟ್ಕೊಳ್ಳೋಣ. ಎಣ್ಣೆ ಹಾಕಿಕೊಳ್ಳೋಣ, 2 ಸ್ಪೂನ್ ಎಣ್ಣೆ. ಒಗ್ಗರಣೆ ಕರಿಬೇವು, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಕೆಂಪಾಗಿದೆ. ಈಗ ನಾವು ಟೊಮೆಟೊ ಹಾಕಿಕೊಳ್ಳೋಣ. ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕರಗಲಿ. ಅಷ್ಟರೊಳಗೆ ನಾವು ಈಗ ನೋಡಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಚೆನ್ನಾಗಿ ಸುತ್ತಕೊಳ್ಳೋಣ. ಕೊತ್ತಂಬರಿ ಬೆಳ್ಳುಳ್ಳಿ ಸುತ್ತಕೊಳ್ಳೋಣ. ನೋಡಿ, ಮೆಣಸು ಮತ್ತು ಲವಂಗ ಇದರೊಳಗೆ ಹಾಕ್ಕೊಂಡು ಸುತ್ತಕೊಳ್ತೀನಿ. ನೋಡಿ, ಕುಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿಯನ್ನು ಹಾಕಿಕೊಳ್ಳೋಣ. ಇದನ್ನು ಹಾಕೋದ್ರಿಂದ ಸ್ಮೆಲ್ ಭಾರಿ ಚೆನ್ನಾಗಿ ಬರ್ತದೆ, ಗಮ್ಮಂತ ಬರ್ತದೆ. ನೋಡಿ, ಇದರೊಳಗೆ ಹಾಕೊಂಡಿದ್ದೀನಿ ಕೊತ್ತಂಬರಿಯನ್ನು. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ, ಅದು ರುಬ್ಬಿಕೊಂಡಂಥ ಮಿಶ್ರಣವನ್ನು ಇದಕ್ಕೆ ಹಾಕಿಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗ್ತದೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳೋಣ.
ರುಚಿಗೆ ತಕ್ಕ ಹಾಕ್ಕೊಳ್ಳಿ ಉಪ್ಪು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚಪಾತಿ ಜೊತೆಗೆ ರೊಟ್ಟಿ ಮತ್ತು ದೋಸೆ, ಪಲಾವು, ರೈಸ್ ಜೊತೆಗೆಲ್ಲ ಚೆನ್ನಾಗಿರ್ತದೆ ಕಾಂಬಿನೇಷನ್. ಭಾರಿ ರುಚಿಕರವಾದ ಮೊಟ್ಟೆ ಫ್ರೈ. ಸ್ವಲ್ಪ ಅರಿಶಿನ ಹಾಕಿಕೊಳ್ಳೋಣ. ಮಕ್ಕಳಿಗೆ ಸ್ಕೂಲ್ ಟಿಫಿನಿಗೆ ಈ ಥರ ಮಾಡಿ ಲಂಚ್ ಬಾಕ್ಸಿಗೆ ಮಾಡಿಕೊಡ್ಬೋದು. ಎರಡು ಸ್ಪೂನ್ ಅಚ್ಚ ಖಾರದ ಪುಡಿ, ಇವೆಲ್ಲ ಮಿಕ್ಸ್ ಮಾಡ್ಕೊಂಡು ಮೊಟ್ಟೆ ತಿನ್ನಲ್ಲವರು ಈ ಥರ ಇಷ್ಟೇ ಮಾಡ್ಕೊಂಡು ಚಪಾತಿ ಮತ್ತು ದೋಸೆ, ರೊಟ್ಟಿ, ಅನ್ನ ಇದ್ರ ಜೊತೆ ಚೆನ್ನಾಗಿರ್ತದೆ. ಈ ಥರನೂ ಇಲ್ಲ ಮೊಟ್ಟೆ ತಿನ್ನೋರು ಮೊಟ್ಟೆ ಇದ್ರೊಳಗೆ ಮೊಟ್ಟೆ ಹಾಕ್ಕೊಂಡು ಮಾಡ್ಬೋದು. ನಾನು ಸಿಕ್ಕಿರುತ್ತೆ ನೀರು ಹಾಕ್ಕೊಳ್ತೀನಿ. ಸ್ವಲ್ಪ ನೀರು ಸ್ವಲ್ಪ ಕುದಿಲಿ. ಕುದ ನಂತರ ಒಂದು ಮೊಟ್ಟೆ ಮಿಕ್ಸ್ ಮಾಡಿ. ನೋಡಿ, ನಾನು ಮೊಟ್ಟೆನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇದ್ರೊಳಗೆ ಹಾಕ್ಕೊಳ್ತೀನಿ. ಮೊಟ್ಟೆ ಫ್ರೈ ಚೆನ್ನಾಗಿ ಬಂದಿದೆ ನೋಡಿ. ನೀವು ಈ ಥರ ಮಾಡಿ ನೋಡಿ, ಟ್ರೈ ಮಾಡಿ. ನಿಮಗೆ ಇಷ್ಟ ಈ ಥರ ಕಟ್ ಮಾಡಿನೂ ಹಾಕ್ಕೊಳ್ಬೋದು, ಇಲ್ಲ ಹಾಗೆ ಒಂದೊಂದು ಮೊಟ್ಟೆನೂ ಹಾಕಿಕೊಳ್ಬೋದು. ನೋಡಿ, ಮೊಟ್ಟೆ ಫ್ರೈ ಆಗಿದೆ. ನಿಮಗೆ ಇಷ್ಟ ಆದರೆ ಒಮ್ಮೆ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನ್ನದ ಜೊತೆಗೆ ಮತ್ತು ಇದೆಲ್ಲ ಚೆನ್ನಾಗಿರುತ್ತೆ.